ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಚಿಕ್ಕಬಳ್ಳಾಪುರದ ಫೇಮಸ್ ದಿಲ್ಪಸಂದ್ ಬೇಕರಿಯಲ್ಲಿ ದಿಲ್ಪಸಂದ್ನ ಟ್ರೈ ಮಾಡಿದ್ವಿ ಗೈಸ್. ಅನ್ಪ್ಲಾನ್ಡ್ ಒಬ್ರು ನಾವು ಯಾರ ಮನೆಗೆ ಹೋಗೋದು, ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಿದೀವಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅವರು ಏನೋ ಸ್ಪೆಷಲ್ ಎಲ್ಲ ಮಾಡಿದ್ದಾರೆ. ಸೊ ನೋಡಿ, ಇವನ್ ನಂಜಲ ಬ್ಯಾಂಗ್ಳೂರ್ನಲ್ಲಿ ಕಳೆದು ಹೋಗಿರೋದು ಇವನೇ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ ತಗೊಂಡಿರೋದು ನಾನು ಲೇಸು. ದಿಲ್ಪಸಂದ್ ಬೇಕಾ? ದಿಲ್ಪಸಂದ್ ಭರತ್, ದಿಲ್ಪಸಂದ್ ಒಂದು ದಿಲ್ಪಸಂದಿಗೆನೆ ಅವನ ಹಲ್ಲಿಗೆ ಕುಡ್ತಾ ಇದ್ದಾನೆ. ಇನ್ನು ಚಿಕನ್ ತಿಂದ್ರೆ ಗೈಸ್, ನಾವಿವಾಗ ಸಬ್ಸ್ಕ್ರೈಬರ್ ಮನೆಗೆ ಬಂದ್ಬಿಟ್ವಿ. ಸಬ್ಸ್ಕ್ರೈಬರ್ ಅಂದರೆ ನನ್ನ ಫ್ರೆಂಡ್ ಲಲಿತಾ ಅವ್ರ ತಾಯಿ ಮನೆಗೆ ಬಂದಿದ್ದು. ಸೊ ಬನ್ನಿ, ಇವರನ್ನೆಲ್ಲ ತೋರಿಸ್ತೀನಿ. ಒಬ್ಬೊಬ್ಬರು ನೋಡಿ ಪಂಚೆಯಲ್ಲಿದ್ದಾರೆ. ಇವನೊಬ್ಬ ಪ್ಯಾಂಟಲ್ಲಿ, ಇವ ಪ್ಯಾಂಟಲ್ಲಿ, ಇವ ಚಡ್ಡಿಲಿ, ಮತ್ತೆ ನಾನು ನೈಟಿಲಿ. ಯಾರು ಇವರಲ್ಲ ನೋಡಿ, ಇವನೊಬ್ಬ ಪಂಚೆಯಲ್ಲಿ ಆಂಟಿ ಮಾಡ್ತಾ ಇದಾರೆ ಮುದ್ದೆ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ದಗ ಅಂತ. ಮತ್ತೆ ಚಿಕನ್. ಇವತ್ತು ಆಂಟಿಗೆ ಫುಲ್ ಖುಷಿ ಆಗಿದೆ, ಯಾಕಂದ್ರೆ ಅವರು ಕೊಟ್ಟಿದ್ದಾರೆ ನಂಗೆ ಅವರ ನೈಟಿ, ಫಿಟ್ನೆಸ್ ನೈಟಿ. ಅಲ್ಲ, ನಾನು ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ದೀನಿ. ಏನು ಸ್ವಪ್ನ, ನಾನು ಸಬ್ಸ್ಕ್ರೈಬರ್ ಮನೆಗೆ ಕೋತಿನ ಮಗನೇ ಹೇಳು. ಸಬ್ಸ್ಕ್ರೈಬರ್ ಮನೆಗೆ ಬಂದಿದ್ದೀನಿ. ನಂಗೋಸ್ಕರ ಮುದ್ದೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾರೆ. ಸೊ ನಾನು ಅವರಿಗೋಸ್ಕರ ಒಂದು ಆಮೇಲೆ ಆಡ್ತೀನಿ ತೆಲುಗು ಸಾಂಗ್. ಅದಕ್ಕೆ ಅವರು ನಂಗೆ ನೈಟಿ ಕೊಟ್ಬಿಟ್ಟಿದ್ದಾರೆ. ನೋಡಿ, ಊಟ ರೆಡಿ ಆಗಿದೆ. ಊಟ ರೆಡಿ ಆಗಿದೆ, ತಟ್ಟೆ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ರಾಗಿ ಮುದ್ದೆ, ಏ ಬಾರೋ ಬೇಗ ರಾಗಿ ಮುದ್ದೆ ಉಣ್ಣು. ಆಂಟಿ ಬನ್ನಿ, ಮುದ್ದೆ ಎಲ್ಲ ತಕೊಳ್ಳಿ ಆಯ್ತಾ. ಈ ಚಿಕ್ಕ ರಾಗಿ ಮುದ್ದೆ ನನಗೆ. ರಾಗಿ ಮುದ್ದೆ ತಿನ್ನಲ್ಲ? ಎಲ್ಲಿಂದ ಬಂದೀವ್ ನೀನು? ರಾಗಿ ಮುದ್ದೆ ಬೇಡ ಅಂತ ರೈಸ್ ಅಂತ ಇವನಿಗೆ. ನಿಂಗೆ ರಾಗಿ ಮುದ್ದೆನಾ? ಹೇಗಿದೆಯೋ? ಮಸ್ತಾಗಿದೆಯಾ? ಸೇಮ್ ಗೌಡ್ರ ಮನೆ ಬಾಡೂಟ. ರಾಕೇಶ್ ಹಂಗಿದೆಯೋ? ಅವನ್ ತಿನ್ನಲ್ಲ ಬಿಡಿ. ಇವರೆಂತ ಮುಸ್ಕು ಹಾಕೊಂಡು ಇಷ್ಟು ಮಲಗಿರೋದು? ಗುಡ್ ನೈಟ್ ಫ್ರೆಂಡ್ಸ್. ಬಾಯ್. ಗೈಸ್, ಇವಾಗ ನಾವು ಚಿಕ್ಕಬಳ್ಳಾಪುರದಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಡ್ಯೂಟಿ ಇರೋದ್ರಿಂದ ನಾವು ಬೇಗನೆ ಎದ್ದು ಹೋಗ್ತಾ ಇದ್ದೀವಿ. ನನಗಂತೂ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಇದಕ್ಕಿಂತ ಮೊದಲು ಬಂದಿದ್ದೆ ನನಗೆ, ಆವಾಗ ಕರೆಕ್ಟಾಗಿ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ಫುಲ್ ಎಂಜಾಯ್ ಮಾಡಿದ್ವಿ. ಆಂಟಿ ಪಾಪ ನಮಗೋಸ್ಕರ ಚಿಕನ್ ಮುದ್ದೆ ಎಲ್ಲ ಮಾಡಿದರು. ತುಂಬ ಖುಷಿ ಆಯಿತು. ಬಾಯ್ ಬಾಯ್.